ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಬೆಂಡೆಕಾಯಿ ಕುರುಕುರೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬೆಂಡೆಕಾಯಲ್ಲಿ ಈ ರೀತಿ ಕುರುಕುರೆ ಮಾಡಿದ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ಅಥವಾ ಟೀ ಜೊತೆಗೆ ನಿಮ್ಮ ಮನೆಗೆ ಯಾರು ಗೆಸ್ಟ್ ಆಗಿ ಬಂದಾಗ ಅಥವಾ ಸ್ನೇಹಿತರು ಬಂದಾಗ ಖಂಡಿತ ಈ ರೀತಿಯಾದಂಥ ಬೆಂಡೆಕಾಯಿ ಕುರುಕುರೆನ ಮಾಡಿಕೊಡಿ. ಬೆಂಡೆಕಾಯಿ ರುಚಿ ಜೊತೆ ನಿಮ್ಮ ಮಾತು ಸಹ ರುಚಿಯಾಗಿರುತ್ತೆ. ಅಷ್ಟು ಮಜವಾಗಿರುತ್ತೆ ಈ ಬೆಂಡೆಕಾಯಿ ಕುರುಕುರೆ. ಹಾಗಿದ್ರೆ ಬನ್ನಿ, ಈಗ ಬೆಂಡೆಕಾಯಿ ಕುರುಕುರೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದು ತದನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ಕಟ್ ಮಾಡಬೇಕಂದ್ರೆ ನೀವು ಮಧ್ಯಕ್ಕೆ 4 ಭಾಗ ಅಥವಾ 3 ಭಾಗವಾಗಿ ಸೀಳ್ಕೊಂಡ್ರೆ ಸಾಕು. ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ತೊಗೊಂಡಿದ್ವಿ. ಹಾಗೆ 1 ಕಪ್ನಷ್ಟು ಕಡಲೆ ಹಿಟ್ಟು, 3/4 ಕಪ್ನಷ್ಟು ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ತಿಂಡಿ ಸೋಡಾ ಸ್ವಲ್ಪ, ಹಾಗೆ ಹಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್. ಖಾರನ ನಿಮ್ಮ ಇಚ್ಛಾನುಸಾರ ಹಾಕ್ಕೋಬೋದು. ನಿಮಗೆ ಹೆಚ್ಚು ಬೇಕಾದ್ರೂ ಹಾಕ್ಕೋಬೋದು, ಕಡಿಮೆ ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಕರಿ ಕಾಳು ಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ 1 ಟೇಬಲ್ ಸ್ಪೂನ್ ಅಷ್ಟು, ಜೊತೆಗೆ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಬೆಂಡೆಕಾಯಿ ಕುರುಕುರೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈ ಪದಾರ್ಥಗಳನ್ನ ಉಪಯೋಗಿಸಿ ಯಾವ ರೀತಿ ಬೆಂಡೆಕಾಯಿ ಕುರುಕುರೆ ಮಾಡೋದಂತ ಈಗ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ತೊಗೊಳ್ಳೋಣ. ಇದೇ ಬಟ್ಲಿಗೆ ನಾವು ತೊಗೊಂಡಂಥ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಉಳಿಸ್ಕೊಳ್ಳಿ, ಯಾಕೆಂದರೆ ಬೇಕಾದ್ರೆ ಮತ್ತೆ ನೀವು ಒಂದು ಹದ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನಂತರ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ಳಿ. ಹಾಗೆ ಜೋಳದ ಹಿಟ್ಟು ಜೊತೆಗೆ ಸ್ವಲ್ಪ ತಿಂಡಿ ಸೋಡಾ ಮತ್ತು ನಾವು ತೊಗೊಂಡಿರ್ತಕ್ಕಂಥ ಕರಿ ಕಾಳಿನ ಮೆಣಸಿನ ಪುಡಿನೂ ಸಹ ಸೇರಿಸಿ, ಜೊತೆಗೆ ಗರಂ ಮಸಾಲ ಹಾಗೆ ಅಚ್ಕಾರದ ಪುಡಿನೂ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದೆಲ್ಲನೂ ಸಹ ಸೇರಿಸಿದ್ದಾದಮೇಲೆ ನೀರನ್ನು ಬೆರೆಸದೆ ಹಾಗೆ ಡ್ರೈ ಆಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸೇರಿಸಿದಂಥ ಎಲ್ಲ ಹಿಟ್ಟು ಮಸಾಲ ಪದಾರ್ಥ ಹಾಗೆ ಬೆಂಡೆಕಾಯಿ ಎಲ್ಲನೂ ಸಹ ಚೆನ್ನಾಗಿ ಬೆರಿಬೇಕಾಗುತ್ತೆ. ಯಾಕೆಂದರೆ ಬೆಂಡೆಕಾಯಿ ಸ್ವಲ್ಪ ತೇವಾಂಶ ಇರೋದ್ರಿಂದ ನೀಟಾಗಿ ಈ ಒಂದು ಪುಡಿಗಳನ್ನ ಎಲ್ಲನೂ ಬೆಂಡೆಕಾಯಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಡ್ರೈ ಆಗಿ ಒಮ್ಮೆ ಈ ಥರ ಕಲಿಸ್ಕೊಡಿ. ತದನಂತರ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ, ಅಂದರೆ ತುಂಬ ಹೆಚ್ಚು ನೀರು ಹಾಕೋಕೆ ಹೋಗ್ಬಿಡಿ, ನೀರನ್ನು ಸ್ವಲ್ಪ ಚಿಮ್ಮಿಸ್ಕೊಂಡು ನೀಟಾಗಿ ಅದೆಲ್ಲ ಬೆರೆಯೋ ಹಾಗೆ ಒಮ್ಮೆ ಕಲಿಸ್ಕೊಡಿ. ಈ ರೀತಿ ನೀರಾಗಿ ಚೆನ್ನಾಗಿ ಬೆರೆಸೋದ್ರಿಂದ ನಾವು ಬೆರೆಸಿದಂಥ ಹಿಟ್ಟು ಹಾಗೆ ಮಸಾಲ ಪದಾರ್ಥಗಳೆಲ್ಲ ಬೆಂಡೆಕಾಯಿ ಮೇಲೆ ಚೆನ್ನಾಗಿ ಕೋಟಿಂಗ್ ಆಗಿ ಕುತ್ಕೋಬೇಕಂತ ಅಷ್ಟೇ ನಾವು ನೀರು ಸೇರಿಸ್ತಾ ಇರೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಬಟ್ಲಿಗೆ ಬೆರೆಸಿದಂಥ ಎಲ್ಲ ಪದಾರ್ಥಗಳು ಬೆಂಡೆಕಾಯಿ ಜೊತೆ ನೀಟಾಗಿ ಕೋಟಿಂಗ್ ಆಗಿ ಇಲ್ಲಿ ರೆಡಿಯಾಗಿದೆ. ಈಗ ತದನಂತರ ನಾವು ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಬಾಣಲಿನ ಬಿಸಿ ಆಗಿಬಿಟ್ಟಿದ್ದೀವಿ. ಈಗ ಇಲ್ಲಿ ಬಾಣಲಿ ಬಿಸಿ ಆಗ್ತಾ ಇದೆ. ಈ ಬಿಸಿಯಾದಂಥ ಬಾಣಲಿಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಎಣ್ಣೆ ಚೆನ್ನಾಗಿ ಹೈ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಬೇಕಾದ್ರೆ ನೀವು ಮೀಡಿಯಂ ಫ್ಲೇಮ್ಗೆ ಅಥವಾ ಲೋ ಫ್ಲೇಮ್ಗೆ ಹಾಕ್ಕೋಬೋದು. ಈಗ ಇಲ್ಲಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ನಾವು ತದನಂತರ ಬೆಂಡೆಕಾಯಿಗಳನ್ನ ಒಂದೊಂದೇ ಹಾಕಬೇಕಾಗತ್ತೆ. ಯಾವುದೇ ರೀತಿ ನೀವು ಒಟ್ಟಿಗೆ ಹಾಕೋಕ್ಕೆ ಹೋಗ್ಬಿಡಿ. ಈ ರೀತಿ ಒಂದೊಂದೇ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಹಾಕೋದ್ರಿಂದ ನಿಮಗೆ ಬೆಂಡೆಕಾಯಿ ಚೆನ್ನಾಗಿ ಬಿಡಿಬಿಡಿಯಾಗಿ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿನೂ ಸಹ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಬೆಂಡೆಕಾಯಿ ಬೇಯಬೇಕಾದ್ರೆ ಬರ್ತಾ ಇರ್ತಕ್ಕಂಥ ನೊರೆ ಕಡಿಮೆ ಆದ ನಂತರ ಬೇಕಾದ್ರೆ ಮತ್ತೊಂದು ಕಡೆ ಸ್ವಲ್ಪ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಬೇಯಿಸ್ಕೊಂಡ್ರೆ ಸಾಕು, ಅಥವಾ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇರಲ್ಲ, ಈ ಒಂದು ಮಟ್ಟದವರೆಗೂ ನೀವು ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಸ್ವಲ್ಪ ಬೆಂದ ನಂತರ ನಿಮಗೆ ಬೆಂಡೆಕಾಯಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಜೊತೆಗೆ ಎಣ್ಣೆಯಲ್ಲಿ ಬೆಂದ ನಂತರ ಮಸಾಲೆ ಎಲ್ಲ ಚೆನ್ನಾಗಿ ಬೆಂಡೆಕಾಯಿಗೆ ಹಿಡ್ಕೊಳ್ಳುತ್ತೆ. ಆದ ಕಾರಣ ನೀವು ಈ ಒಂದು ಹಂತದವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಬೆಂಡೆಕಾಯಿ ಕುರುಕುರಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗೆಲ್ಲನೂ ಸಹ ಎಣ್ಣೆಯಿಂದ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಈ ಒಂದು ಬಣ್ಣ ಬರೋವರೆಗೂ ನೀವು ಸಹ ಫ್ರೈ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿರುತ್ತೆ. ಬನ್ನಿ, ಹಾಗಿದ್ರೆ ಈ ಬೆಂದಂಥ ಬೆಂಡೆಕಾಯಿ ಕುರುಕುರೆನ ನಾವು ನೀಟಾಗಿ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಖಾರವಾದಂಥ ಹಾಗೆ ರುಚಿಕರವಾದಂಥ, ದೊಡ್ಡವರಿಗೆ ಚಿಕ್ಕವರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಕ್ಕಂಥ, ಹಾಗೆ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಜೊತೆಗೆ ಸಂಜೆ ಟೈಮು ಟೀ ಟೈಮ್ ಜೊತೆಗೆ ಇದನ್ನು ಬಹಳ ಸೊಗಸಾಗಿ ಮಾಡ್ಕೊಂಡು ತಿನ್ಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿದಂಥ ಬೆಂಡೆಕಾಯಿ ಕುರುಕುರಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಬೇರೆಯವ್ರಿಗೂ ಹೆಲ್ಪ್ ಆಗೋಗೆ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಹೇಳ್ತಾ ಇದ್ವಿ, ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ.